ಅದಕ್ಕೆ ಕೇಳಿ, ಶಾಲೆಗಳಿಗೆ ಫೀಸ್ ಕಟ್ಟಬೇಕು? ಇಲ್ಲ ಇಲ್ಲ, ಅದು ಫ್ರೀ ಶಾಲೆ, ಅದು ಗೌರ್ಮೆಂಟ್ ಶಾಲೆ ಆಗಿ. ಇದು ಕೆಳಸುಂಕ ಜಡ್ಡಿನ ಬೈಲ್ ಅಂತ ಸುರೇಶ್ ಅಣ್ಣ ಅಂತ ಅವ್ರದ್ದು ಹೊಡಿ ಇದು. ಇದು ರಾಜ ಮತ್ತೆ ಬೊಲ್ಲ, ರಾಜ ಅಂತ ಇದೆ ಹೆಸರು, ಅದು ಬೊಲ್ಲ. ಬೊಲ್ಲ. ಹಾ, ಇದು ಓಡಿತು. ಇದು ಹೋದ ವರ್ಷ ನಮ್ಮ ಇದ್ರಲ್ಲಿ ಫಸ್ಟ್ ಬಂದಿದ್ದು ಕಡ್ರಿ ಇದ್ರಲ್ಲಿ. ಹೌದು, ಲಾಸ್ಟ್ ಇಯರ್ ಫಸ್ಟ್. ಮತ್ತೆ ಅಲ್ಲಿ ಬಾರ್ಕೂರಲ್ಲಿ ಸೆಕೆಂಡ್ ಬಂದಿದ್ದು, ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಥರ್ಡ್ ಪ್ರೈಸ್ ಇದೆಲ್ಲ ಹೊಡೆದು. ಯಾವ್ದು ಇದು ಹಿರಿಯ ಇದು ವಿಭಾಗದಲ್ಲಿ ಬರುತ್ತೆ. ಹಗ್ಗ ಹಗ್ಗ ಯಾವ್ದು ಗೋರಿ ಇಲ್ಲ, ಹಗ್ಗ ಮಾತ್ರ ಇದು ಮಾಡುದು. ಹಾ, ಹೊಲ ಸುಮಾರು ರೇಟ್ ಇದೆ ಇದ್ರದ್ದು. ಒಂದು ಹೊರೆ ಎಲ್ಲ 1.5 ಲಕ್ಷದವರೆಗೆ ಇರುತ್ತೆ ರೇಟ್ ಇದು. ಹಾ, 1.5 ಲಕ್ಷ. ಇದು ಅವರು ಓನರೇ ತಗೊಂಡ್ ಬಂದಿದ್ದು, ಸುರೇಶ್ ಅಣ್ಣ ಅಂತ ಇವರು. ಹಾ, ಮನೆಯಲ್ಲಿ ಇವರು ಕೆರೆ ಮಾಡಿದ್ದಾರೆ, ಓಡು ಕೆರೆ. ಅದು ಓಡಿಸ್ತಾ ಇರ್ತಾರೆ, ವಾರಕ್ಕೊಮ್ಮೆ ಓಡಿಸ್ತಾ ಇರ್ತಾರೆ. ಇದೊಂದು 450-500 kg ಇರುತ್ತೆ. ಇದಕ್ಕೆ ಜೊತಕ ಕೊಡ್ತೇವೆ ಪ್ರಥಮವಾಗಿ, ಆಮೇಲೆ ಮಧ್ಯ ಒಂದು ತಳಿಕೆ ಬರ್ತದೆ, ಆಮೇಲೆ ನೊಗೆ ಇಟ್ಟು ನೊಗೆಕೊಂದು ಹಗ್ಗ ಬರ್ತದೆ ಮಧ್ಯ, ಅದು ಹಿಡಿದು ಓಡಿಸುದು. ಮೇಳಗಾರ ಇಲ್ಲ ಇಲ್ಲ, ಮೇಳಗಾರ ಬೇರೆ ಇದ್ದಾರೆ, ಅವರಿಗೆ ಮೇಳಗಾರ ಅಂತ ಹೆಸರು. ಬಾರ್ಕೂರು ಗೋಪಿ ಅಂತ. ಓಡಿಸು. ಹೌದು ಹೌದು. ಇದೊಂದು 3 ವರ್ಷದಿಂದ ಇದ್ದೇವೆ ನಮ್ಮ ಹತ್ರ. ಅವಾಗ ಕಮ್ಮಿ ಇದ್ದಿತ್ತು, ಅದು ಒಂದು 40-50 ಸಾವಿರ ಇದ್ದಿದ್ದು. ನಾನು ತಗೋ ಚಿಕ್ಕದನ್ನು 1 ವರ್ಷದ ಮಗು. ಈಗ ಇದಕ್ಕೆ 3 ವರ್ಷ ಆಗ್ತದೆ ಅಂತ. ಇದಕ್ಕೆ 2 ಅಲ್ಲ. ಹೌದು ಹೌದೌದು, ಇದಕ್ಕೆ 2. ಅದು 6 ಇದೆ, ಕಡೆಗೊಂದು 2-3 ವರ್ಷ ಮತ್ತೆ ಆಗ್ತದೆ. ಬಾಯಿಗುಡಿ 3, 2 ಸಾಕ್ತಾರೆ. ಹೌದೌದು, 6 ಎಂಡ್ ಅದು. ಕಡೆಗೆ ಬಾಯಿಗುಡಿ 1, 2 ಅಂತ ಹೇಳ್ತಾರೆ ಇಲ್ಲಿ ಹಳ್ಳಿ ಊರಲ್ಲಿ. ಇಲ್ಲ, ಅದಕ್ಕೆ ಹುರುಳಿ ಇದೆ, ಮತ್ತೆ ಕಾಯಿ ಹಾಕ್ತೇವೆ, ಪ್ರತಿದಿನ ಒಂದು ಕೋಣಕ್ಕೆ 3-3 kg ಹಾಕ್ತೇವೆ ಸೀಸನ್. ಈಗ ಈ ಟೈಮ್ ಭತ್ತ ಹಾಕ್ತೇವೆ, ಮತ್ತೆ ಕಾಯಿ ಅಲ್ಲ, ಅದ್ರೊಟ್ಟಿಗೆ ಮಿಕ್ಸ್ ಮಾಡಿ ನಾವು ಹಾಕ್ತೇವೆ. ಮಿಕ್ಸಿಯಲ್ಲಿ ಹೊಡಿ ಮಾಡಿ ಹಾಕೋದು ಒಣಕಾಯಿ. ಇನ್ನೇ 2 ಮುಗಿಸಿದ್ದೇವೆ. ಕಲ್ಲೂರು ಮತ್ತು ಮೂಡ್ಲಕಟ್ಟೆ. ಅಲ್ಲಿ 4ನೇ ಸ್ಥಾನದಲ್ಲಿ ಬಂದು, 3ನೇ ಸ್ಥಾನ ಮಾತ್ರ ಪ್ರೈಸ್. ಅಲ್ಲಿ 4ನೇ ಸ್ಥಾನಕ್ಕಿಲ್ಲ. 2ರಲ್ಲಿ ಸೇಮ್ ಫೈನಲ್. ನಾಳೆ ವಂಡಾರ್ ಹರಿಕೆ ಹೋಗ್ತೇವೆ. ಸ್ವಂತ ಖರ್ಚಿನಲ್ಲಿ ಮಾಡಿದ್ದೇವೆ. ಸ್ವಂತ ಖರ್ಚಿನಲ್ಲಿ ಟ್ರ್ಯಾಕ್ ಮಾಡ್ತಿದ್ದೇವೆ. ಎಲ್ಲ ಕಡೆಯಿಂದ ಹೋರಿ ಪ್ರಾಕ್ಟೀಸ್ ಬರ್ತಾ ಇರ್ತದೆ ಇಲ್ಲಿಗೆ. ಈ ವರ್ಷ ಮಾಡ್ತೇವೆ ಎಲ್ಲ ಕೆಲಸ. ಎಷ್ಟು ಖರ್ಚು ಬಂದಿದೆ ಅದು ಟ್ರ್ಯಾಕ್ ಮಾಡ್ಸಕ್ಕೆ? ಇದಕ್ಕೊಂದು 70,000 ಖರ್ಚು ಬಂದಿದೆ. 20,000. ನೀವೆಲ್ಲ ಸ್ಪರ್ಧೆ ಮಾಡ್ತೀರಾ, ನಡೆಸ್ತೀರಾ? ಇಲ್ಲ, ಟ್ರಯಲ್ ಮಾತ್ರ. ಅದಕ್ಕಿಂತ ನೀವು ಚಾರ್ಜ್ ಮಾಡ್ತೀರಾ ಅದಕ್ಕೆ? ಇಲ್ಲ ಇಲ್ಲ ಇಲ್ಲ, ಚಾರ್ಜ್ ಒಂದು ಕೋಣಗಳಿಗೆ ಒಂದು ಶಾಲೆ ಆಗಿ. ಅಲ್ಲ, ಅದಕ್ಕೆ ಕೇಳಿ, ಶಾಲೆಗಳಿಗೆ ಫೀಸ್ ಕಟ್ಟಬೇಕು? ಇಲ್ಲ ಇಲ್ಲ, ಅದು ಫ್ರೀ ಶಾಲೆ, ಅದು ಗೌರ್ಮೆಂಟ್ ಶಾಲೆ ಆಗಿ. ಟ್ರ್ಯಾಕಿಂಗ್ ಹೋದ್ರು ಹಣ ತಕೊಳ್ಳೋದಿಲ್ಲ. ಈಗ ನಾವು ಇಲ್ಲಿಂದ ಬಿಟ್ಟು ಬಾರ್ಕೂರಿಗೆ ಹೋಗ್ತೇವೆ, ಸ್ವಾಮಿಧಾಮಕ್ಕೆ ಹೋಗ್ತೇವೆ. ಎಲ್ಲರೂ ನಾವು ಹೋಗಿ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ. ಅಲ್ಲ, ಅದಂದ್ರೆ ಈ ಸ್ಪರ್ಧೆಗೋಸ್ಕರನೇ ಮಾಡಿರ್ತಾರೆ. ಹೌದೌದು. ಇದು ನೀವು ಸ್ವಂತಕ್ಕೆ ಮಾಡಿದ್ದಲ್ಲ, ಅದಕ್ಕೆ ಕೇಳಿ. ಸ್ಪರ್ಧೆ ಅವ್ರು ಕೆಲವರು ಸ್ವಂತಕ್ಕೆ ಮಾಡ್ಕೊಳ್ಳೋದು, ಸ್ಪರ್ಧೆಗೆ ಭಾಗವಹಿಸ್ಲಿಲ್ಲ ಯಾರು. ಸ್ವಂತಕ್ಕೆ ವಾರಕ್ಕೆ ತಿಂಗಳಿಗೊಮ್ಮೆ ಅಂತಾರೆ ಟ್ರೈಲ್ ಕೊಡ್ಬೇಕಾ, ನಮ್ಗೆ ದೂರ ಆಗತ್ತಾ. ಕೆಳಸುಂಕದಿಂದ ಬಾರ್ಕೂರಿಗೆ ಒಂದು 40-50 ಕಿಲೋಮೀಟರ್ ಆಗ್ತದೆ ಒಂದ್ ಸೈಡ್. ನೀವು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಟ್ರ್ಯಾಕ್ ಎಲ್ಲ ಮಾಡಿಸಿ ಕಾರಣ ನಂಗೆ ಮತ್ತೇನು ಬೇರೆ ಅಂತ ಹವ್ಯಾಸ ಇಲ್ಲ ನಂಗೆ.
ಈ ಕಂಬಳದ ಬಗ್ಗೆ ಮಾತ್ರ ಒಂದು ಚಾಟ. ಅದರ ಉದ್ದೇಶ ಆಗಿ ನಾವು ಮಾಡಿದ್ವಿ. ಅದಕ್ಕಾಗಿ ಸುಮಾರು ಖರ್ಚು ಮಾಡ್ತೀರಾ ಅದಕ್ಕೆ ಬೇಕಾದ್ರೆ. ಕೋಣಗಳು ಹೇಳುತ್ತೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಅಂತಲ್ಲ. ಬೇರೆ ಕೋಣಗಳಿಗೂ ಇದಕ್ಕೂ ಬಹಳ ವ್ಯತ್ಯಾಸ ಕಾಣಿಸುತ್ತೆ. ನೀವು ಎಷ್ಟು ದೂರದಿಂದ ಬಂದಿದ್ದೀಗ? ಎಲ್ಲಿದೆ ಮನೆ? ನಮ್ದು ಅಮೋಸ್ಪೇಲ್ ಗ್ರಾಮ, ಕೆಳಸುಂಕ ಅಂತ, ಅಲ್ಲಿಂದ ಬಂದಿದ್ದು. ಅಲ್ಲಿಂದ ಎದ್ರಲ್ಲಿ ತಗೊಂಡ್ಬಂದ್ರಿ? ಗಾಡಿಯಲ್ಲಿ ಗಾಡಿಯಲ್ಲಿ ಜರ್ನಿ ಡೈಲಿ. ಎಲ್ಲಿಗೆ ಹೋಗೋದಾದ್ರು ಗಾಡಿ. ಅದಕ್ಕೆ ಅಂತ ಗಾಡಿ ಇಟ್ಟಿದ್ದೀರಿ? ಹೌದೌದು. ಅದಕ್ಕೋಸ್ಕರ ಟ್ರ್ಯಾಕೇ ಮಾಡಿದ್ರಿ ಮತ್ತೆ? ಹೌದೌದು. ಅದಕ್ಕೋಸ್ಕರ ಮಾಡ್ತೀರಾ? ಅದ್ರಲ್ಲಿ ಆದಾಯನೂ ಇತ್ತಾ ನಿಮ್ಗೆ? ಏನಿಲ್ಲ, ಅದು ಒಂದು ನನ್ನೊಂದು ಹವ್ಯಾಸ ಅಷ್ಟೇ. ಅದ್ರಲ್ಲಿ ಆದಾಯ ನಾವು ಹೋದಲ್ಲೆಲ್ಲ ಪ್ರೈಜೇ ಬತ್ತ ಅಂತ ಹೇಳೋದಲ್ಲ, ಭಾಗವಹಿಸುದು ಮುಖ್ಯ. ಅದೇ ನನ್ನ ಹತ್ರ ಕೋಟಿಗಟ್ಟಲೆ ರೂಪಾಯಿ ಹಣ ಇದ್ದಿರು ಸಹ ನನ್ನ ವೇದಿಕೆಯಲ್ಲಿ ಕೂರಿಸೋದಿಲ್ಲ, ಕೋಣೆ ಇದ್ರೆ ಮಾತ್ರ ಮಾಡ್ಬೇಕು. ಮತ್ತೆ ಬೇರೆ ಇದು ಕೋಣ ತರ್ಬೇಕಂತ ಏನಿರಲ್ಲ. ಇದು ನಮಗೇನಿಲ್ಲ ಹಾಗೆಂತಲ್ಲ. ಇವು ಎಲ್ಲ ಪ್ರೈಜ್ ಹೊಡೆದ್ರೆ ಇವು ಇಟ್ಕೊಳ್ತೇವೆ, ಇಲ್ಲಾಂದ್ರೆ ಚೇಂಜ್ ಮಾಡ್ಬೇಕಂದ್ರೆ ಮತ್ತೆ ಇವನ್ ಕೊಟ್ಟು ಸಣ್ಣ ತರುದು. ಮತ್ತೆ ಅದಕ್ಕೆ ತಯಾರಿ ಮಾಡೋದು ತಯಾರಿ. ನಾನಂತಲ್ಲ, ಎಲ್ಲರೂ ಹಾಗೆ. ಅದು ಈ ಕಮಲ ಫೀಲ್ಡ್ ಅಲ್ಲಿ ಎಲ್ಲರೂ ಹಾಗೆ. ಟಾಪ್ ಅಂಡ್ ಟಾಪ್ ಎಲ್ಲ ಕಡೆ ಹೋದ್ರೆ ಇವು 15-20 ಲಕ್ಷ ಹೋಗ್ತವೆ. ಒಂದು ದಿವಸಕ್ಕೆ ಒಂದು 600 ರಿಂದ 700 ರೂಪಾಯಿ ಖರ್ಚು ಬರ್ತದೆ ಒಂದು ಕೋಣಕ್ಕೆ. ಎರಡು ಸೇರಿ 600 ರಿಂದ 700. ಹೋರಿ ಬಿಡ್ತಾ ನಲ್ಲೇ ಸುತ್ತಿ ಆಚೆ ಮಾಡಿ ಕಟ್ಟಿ. ಹೋರಿಗಳು ರೆಡಿ ಆಗಿದೆ ಓಡಕ್ಕೆ. ಇನ್ನೇನ್ರಿ ಸ್ಟಾರ್ಟ್ ಆಗ್ತಿತ್ತು ಕಣ್ರಿ, ಅಷ್ಟ್ರಲ್ಲಿ ಬಂತು. ಇನ್ನೇನು ಕಂಬಳ ಸ್ಟಾರ್ಟ್ ಆಗಬೇಕಿತ್ತು, ಅಷ್ಟರೊಳಗೆ ಮಳೆ ಸ್ಟಾರ್ಟ್ ಆಗಬೇಕು. ಮಳೆ ಕಂಬಳ ಆಗುತ್ತೋ ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕಂಬಳ ಹೋಗಿದೆ ಹೋರಿಗಳು ನೀರ ಹತ್ರ. ಎಂತ ಮಿಸ್ ಆಯ್ತು. ಇನ್ನೊಂದು ಗಂಟೆ ಮಳೆ ಕಂಬಳ ಇರಲಿಲ್ಲ ಅಂದರೆ ಭಾಳ ಚೆನ್ನಾಗ್ತಿತ್ತು ಗುರು. ಮೇನ್ ಕಂಬಳ ಇನ್ನೇನು ಸ್ಟಾರ್ಟ್ ಆಗಬೇಕು, ಅಷ್ಟರೊಳಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಏನಾಗುತ್ತೋ ನನಗೂ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಕಟ್ಟಿದ ಹೋರಿಗಳನ್ನೆಲ್ಲ ನೀರ ಹತ್ರ ತಗೊಂಡೋಗಿದ್ದಾರೆ ಗದ್ದೆಯಲ್ಲಿ. ನಾನು ಈಗ ಹೆಂಗೆ ಹೋಗ್ಬೋದು ನನಗೂ ಗೊತ್ತಾಗ್ತದೆ, ನೋಡೋಣ. ಬೆಳಗ್ಗೆಯಿಂದ ಕಾದಿದ್ದು ಅದಕ್ಕೆ ಅದೇ ಟೈಮ್ಗೆ ಮತ್ತೆ ಗದ್ದೆ ಕಡೆ ಹೊರಟೆ, ಬೇಜಾರಿಂದ ಏನಾಗುತ್ತೋ ಅಂತ. ಅಷ್ಟರಲ್ಲಿ ಸ್ವಲ್ಪ ಮಳೆ ಕೂಡ ಕಡಿಮೆ ಆಯಿತು. ನೇಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ನಾನಂತೂ ಚೆನ್ನಾಗಿ ಎಂಜಾಯ್ ಮಾಡಿದೆ. ನೀವೊಂದು ಸ್ವಲ್ಪ ನೋಡ್ಕೊಂಬನ್ನಿ. ಏನ್ರಿ ಮಳೆ ಬಂತಲ್ಲ? ಕತ್ಲಾದ್ರೂ ಆಡಿಸ್ತಾರ ವಿವೇಕ? ಕತ್ಲಾದ್ರೂ ಆಡತಾರ? ಕತ್ಲಾದ್ರೂ ಆಡ್ಸದೆ? ಎಷ್ಟು ಹೋರಿ ಓಡಿಸ್ತೀರಿ ನೀವು? ಕೆಲವರೆಲ್ಲ ಅದೇ ಮಳೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ? ಮಳೆ ಬಂದಿದ್ದಕ್ಕೆ ಜನ ಇಲ್ಲ, ಬಟ್ ತುಂಬ ಜನ ಇದ್ರು. ಗದ್ದೆಯಲ್ಲಿ ಮಳೆ ಬಂದು ತುಂಬ ನೀರು ನಿಂತಿದ್ದರಿಂದ ಕಾಂಪಿಟೇಷನ್ನ ಸ್ಟಾಪ್ ಮಾಡಿದರು. ಬಟ್ ಆದರೆ ಎಲ್ರಿಗೂ ಗದ್ದೆಯಲ್ಲಿ ಓಡಿಸೋಕ್ಕೆ ಅವಕಾಶ. ಅಲ್ಲಿ ಕಾಂತಾರ ಫಿಲಿಮಲ್ಲಿ ರಿಷಬ್ ಶೆಟ್ಟಿ ಅವರು ಓಡಿಸಿದ ಕೋಣಗಳು ಕೂಡ ಬಂದಿದ್ವು. ಇದೇ ಆ ಕೋಣ. ಪರಮೇಶ್ವರ್ ಅವರು ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಕಳೆದ ಬಾರಿ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಕೋಣಗಳ ಓಡಿದ ಜಲಕ್ಕೆ ಹಿಂಗಿತ್ತು, ನೀವು ನೋಡ್ಕೊಂಬನ್ನಿ.
ವೀಕ್ಷಕರಲ್ಲಿ ಗುರುತಿಸಿಕೊಂಡಿದ್ದೇನೆ. ಹಾಗೆ ಬಗೆ ಸ್ವಾಗತ ಕೊಡ್ತೇನೆ. ಈ ಒಂದು ಕಂಬಳಕ್ಕೆ ಬೆಳಗ್ಗೆಯಿಂದ ಇನ್ನೊಂದು ತನಕ ಗದ್ದೆಯಲ್ಲಿ ಮನೆ ಹೋರಿನ ಓಡಿಸಿ ಕಂಬಳನ ಎಂಡ್ ಮಾಡಿ ಮನೆ ಮುಂದೆ ಬಂದು ಕುಣಿದು ಎಂಜಾಯ್ ಮಾಡಿದರು. ಫಿನಿಶಿಂಗ್ನ ನೋಡ್ಕೊಂಡೋಗಿ ನನ್ನ ಮಾತನ್ನ ನಾನು ಇಲ್ಲೇ ನಿಲ್ಲಿಸ್ತಿದ್ದೀನಿ. ಕಂಬಳದ್ದು ಎಲ್ಲ ವೀಡಿಯೋಗಳು ನೋಡಿದ್ದೀರಾ ಅನ್ಕೋತೀನಿ. ಈ ಸೀರೀಸ್ನ ತುಂಬ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.